ಈ ರಾಜ್ಯದ ರೈತರ ಪರವಾಗಿ ಇವತ್ತು ರೈತರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಭಾಗದ ನೀರಾವರಿಗೆ ಕಾರಣೀಭೂತರಾಗಿರುವಂತ ದೇವೇಗೌಡರು ಇವತ್ತು ನಾವೆಲ್ಲ ಸುಖಿಯಾಗಿ ಇದ್ದೇವೆ ಅಂತ ಹೇಳಿದ್ರೆ ಅವರೇ ಕಾರಣೀಭೂತರ ಅಂತ ನಾನು ಭಾವಿಸ್ತೇನೆ. ಇವತ್ತು ಕುಮಾರಣ್ಣವರು ಕೂಡ ಅವರು ನೋಡಿ, ಯಾವತ್ತು ರೈತರು, ಬಡವರು, ದೀನ ದಲಿತರು ಬಹಳ ಹತ್ತಿರದಿಂದ ಬಡವರ ಕಷ್ಟ ಸುಖಗಳನ್ನು ಆಲಿಸಿರುವಂಥದ್ದು ಕೂಡ. ಇವತ್ತು ಈ ಸರ್ಕಾರ ರೈತರ ಪರ ಇಲ್ಲ, ಬಡವರ ಪರ ಇಲ್ಲ, ರೈತರ ಪರ ಕೂಡ ಇಲ್ಲ. ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಗ್ಯಾರಂಟಿ ನೆಪದಲ್ಲಿ ಕೊಳ್ಳೆ ಹೊಡೆಯುವಂತ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಕುಮಾರಣ್ಣವರು ರೈತರ ಹಿತವನ್ನು ಕಾಪಾಡಬೇಕಾಗಿ ಅವರಿಗೆ ಎಷ್ಟು ಚಿಂತೆ ಇದೆ ಅಂತ ಹೇಳಿದ್ರೆ, ಮಾವಿನ ಬೆಳೆಗಾರರು ಬೀದಿಗೆ ಬರ್ತಾ ಇದ್ದಾರೆ, ಅವರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕನ್ನುವಂಥದ್ದನ್ನು ಒಂದು ಕೇಂದ್ರದ ಮಂತ್ರಿಗಳಿಗೆ ಒಂದು ಕೋರಿಕೆಯನ್ನು ಕಳಿಸ್ತಾರೆ. ತಕ್ಷಣ ಸ್ಪಂದಿಸುವಂತ ಕೆಲಸ ಇವತ್ತು ಕುಮಾರಣ್ಣವರು ಈ ರಾಜ್ಯದ ಪರವಾಗಿ, ರೈತರ ಪರವಾಗಿ ನಿಂತಿದ್ದಾರೆ. ಅದೇ ನಿಟ್ಟಿನಲ್ಲಿ ನಿಖಿಲ್ ಅಣ್ಣವರು ಕೂಡ ನಿಜವಾಗ್ಲೂ ವಯಸ್ಸು ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದಿದೆ. ಎಂಥ ಅನುಭವ ಇದೆ ಅಂತ ಹೇಳಿದ್ರೆ, ರೈತರು, ಬಡವರು, ಯುವಕರು ಯಾರೇ ಬಂದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಿದ್ರೆ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮಗ ಅನ್ನುವಂಥದ್ದನ್ನ ಜಂಬ ಕೊಚ್ಕೊಳ್ಳುವಂಥದ್ದು ಕೂಡ. ಇವತ್ತು ದೇಶದ ಪ್ರಧಾನಿಯ ಮೊಮ್ಮಗ, ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಣ್ಣವರ ಪುತ್ರರು. ಆದರೆ ಅದೆಲ್ಲ ಬದಿಗೆ ಒತ್ತಿ ಜನಸಾಮಾನ್ಯರ ಜೊತೆಗೆ ಬೆರೆತು ಬಡವರ ಕಷ್ಟ ಸುಖಗಳನ್ನು ಆಲಿಸಬೇಕಂತ ಹೇಳಿ ಇವತ್ತು ರಾಜ್ಯವನ್ನು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಮಯ ಇಲ್ಲ, ಅವರು ಮಾತನ್ನು ಕೂಡ ನಾವು ಆಲಿಸೋಣ. ಯಾಕಂತ ಹೇಳಿದ್ರೆ ಅವರು ಒಂದೊಂದು ಮಾತಿನಲ್ಲಿ ಬಹಳ ಅರ್ಥಪೂರ್ಣವಾದಂಥ ಮಾತನ್ನು ಕೂಡ ಮಾತನಾಡುವಂಥ ಶಕ್ತಿ ಭಗವಂತ ಅವರಿಗೆ ಕೊಟ್ಟಿದೆ. ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಮತ್ತೊಮ್ಮೆ ನಾವು ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯಾಗಿ ಕಾಣಬೇಕಾಗಿರುವಂಥದ್ದು ಕೂಡ. ಮುಂದಿನ ದಿನಗಳಲ್ಲಿ ನಮ್ಮ ನಾಡಗೌಡರು ಶಾಸಕರು ಕೂಡ ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಬರಬೇಕು ತಮ್ಮ ಆಶೀರ್ವಾದದಿಂದ ಅಂತ ನಾನು ಭಾವಿಸ್ತೇನೆ. ಬಡವರ ಬಗ್ಗೆ ತುಂಬ ಕಳಕಳಿ ಇರುವಂಥ ವ್ಯಕ್ತಿಗಳು, ಅಂಥ ವ್ಯಕ್ತಿಗಳು ಮನೆಯಲ್ಲಿ ಕುಡಿಸಬಾರದು. ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಮನೆ ಮನೆಗೆ ನಮ್ಮ ಅಕ್ಕ ತಂಗಿ ತಾಯಂದಿರ ಅಣ್ಣ ತಮ್ಮಂದಿರ ಮನೆ ಮನೆಗೆ ಹೋಗಿ ಇವತ್ತು ನಾಡಗೌಡರನ್ನ ಮುಂದಿನ 28ರ ಚುನಾವಣೆಯಲ್ಲಿ ಶಾಸಕರಾಗಿ ಈ ರಾಜ್ಯದ ರೈತರ ಬಡವರ ಪರವಾಗಿ ಸೇವೆ ಮಾಡಲಿಕ್ಕೆ, ಈ ಕ್ಷೇತ್ರದ ಜನತೆಯ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ, ಇವತ್ತು ಸಾಕಷ್ಟು ಜನ ಮಾತನಾಡೋರಿದ್ದಾರೆ. ನಿಖಿಲ್ ಅಣ್ಣವರು ಕೂಡ ಬಹಳ ಅರ್ಥಪೂರ್ಣವಾಗಿ ವಿಚಾರಗಳನ್ನು ಇಟ್ಕೊಂಡು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮಗಳಿಗೆ ಎಲ್ಲರಿಗೂ ಹೊಂದಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ JDS. ತಮಗೆಲ್ಲ ಗೊತ್ತಿದೆ, ಜನರೊಂದಿಗೆ ಜನತಾದಳ, ಜನರೊಂದಿಗೆ ಜನತಾದಳ ಸನ್ಮಾನ್ಯ ಮಾಜಿ ಪ್ರಧಾನಿಗಳಂಥ HD ದೇವೇಗೌಡ ಸಾಹೇಬರ ಮತ್ತು ಕುಮಾರಣ್ಣವರ ಆಶೀರ್ವಾದದಿಂದ ಮತ್ತು ಅವರ ಸಲಹೆ ಸೂಚನೆ ಮೇರೆಗೆ 14ನೇ ತಾರೀಕಿಂದ ಪ್ರಾರಂಭಗೊಂಡಂಥ ಸಂಘಟನಾ ಪರ್ವ ಈಗಾಗಲೇ ತುಮಕೂರು, ಮಂಡ್ಯ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಹಮ್ಮಿಕೊಂಡು ಅತ್ಯಂತ ಜನಪ್ರಿಯವಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಕಾರ್ಯಕ್ರಮ ನಮಗೆ ಹಗರಿಬೊಮ್ಮನಹಳ್ಳಿ ಮತ್ತು ಕೊಪ್ಪಳದಲ್ಲಿ ನೀಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಮುಂದೆ ಹೋಗಿದೆ. ಮುಂದಿನ ದಿನಗಳಲ್ಲಿ ನಾವು ಕೂಡ ಕೊಪ್ಪಳ ಮತ್ತು ಹಗರಿಬೊಮ್ಮನಹಳ್ಳಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ
ಕಾರ್ಯಕ್ರಮವನ್ನು ಮಾಡಲು ಯೋಚನೆ ಮಾಡಿದ್ದೀವಣ್ಣ. ಇವತ್ತು ತಾವು ಕೂಡ ಭಾಳಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ. ಅಧಿಕೃತವಾಗಿ ಇವತ್ತು ಉತ್ತರ ಕರ್ನಾಟಕಕ್ಕೆ ನಿಖಿಲ್ ಕುಮಾರಸ್ವಾಮಿಯವರ ಪ್ರವಾಸ ಪ್ರಾರಂಭವಾಗಿ ಸಿನ್ನೂರಲ್ಲಿ ಪ್ರಾರಂಭವಾಗಿದೆ. ಸಿನ್ನೂರಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಮಧ್ಯಾಹ್ನ ಮಾನವಿಯಲ್ಲಿ ಪ್ರಾರಂಭವಾಗಬೇಕಾಗಿತ್ತು, ತಡವಾಗಿದೆ. ಸಾಯಂಕಾಲ ಮಾನವಿಯಲ್ಲಿ ಕಾರ್ಯಕ್ರಮ. ನಾಳೆ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರು ದೇವದುರ್ಗಕ್ಕೆ ಬರುವಂಥ ಕಾರ್ಯಕ್ರಮ ಇದೆ. ನಾಳೆ ಮಧ್ಯಾಹ್ನ ದೇವದುರ್ಗ ಕಾರ್ಯಕ್ರಮ. ಈ ಥರ ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡು ಸನ್ಮಾನ್ಯ ಕುಮಾರಣ್ಣವರ ಒಂದು ಆದೇಶದ ಮೇರೆಗೆ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ರಾಜ್ಯವನ್ನು ಸುತ್ತಕೊಂಡು ಪ್ರವಾಸವನ್ನು ಮಾಡಿಕೊಂಡು ಇವತ್ತು ಈ ಕಾರ್ಯವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಯಾಕಂದರೆ ಇನ್ನು ಹೆಚ್ಚು ಜನ ಮಾತಾಡಲಿಕ್ಕೆ ಸಾಕಷ್ಟು ಇವತ್ತು ವಿಷಯ ಇದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ನಾವು ನಿಮ್ಗೇನು ಹೇಳಬೇಕಾಗಿಲ್ಲ. ಇವತ್ತು ಕೇವಲ ನಾವು JDSನವರು BJPಯವರು ಟೀಕೆ ಮಾಡಿದ್ರೆ ಅದು ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಒಂದು ಭಾವನೆ ಬರ್ತಾ ಇದೆ. ಆದರೆ ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ಹಿರಿಯ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ತೊಡಗ್ತಾ ಇದೆ, ವಿಪರೀತ ಲಂಚಾವತ ನಡೀತಾ ಇದೆ, ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಸರ್ಕಾರದಲ್ಲಿ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ ಅಂತ ಅದೇ ಪಕ್ಷದ ಇವತ್ತು ನಾಯಕರು ಶಾಸಕರು ಹೇಳ್ತಾ ಇದ್ದಾರೆ. ಇದು ಅಕ್ಷರಃ ಸತ್ಯ ಇದೆ. ಇವತ್ತು ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣಕಾಸಿನ ಲಭ್ಯತೆ ಇಲ್ಲ. ಹೀಗಾಗಿ ಸರ್ಕಾರ ಭ್ರಷ್ಟಾಚಾರ ಮುಳುಗಿ ಇವತ್ತು ಶಾಸಕರು ಕೂಡ ಇವತ್ತು ನಾವು ಯಾತಕ್ಕಾದರೂ ಈ ಪಕ್ಷದಲ್ಲಿ ಇದ್ದೇವೆ ಎಂಬ ಒಂದು ಮನೋಭಾವನೆ ಆ ಶಾಸಕರಲ್ಲಿ ಕಾಣ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಇನ್ನೇನು ಯಾವ ಸಂದರ್ಭದಲ್ಲಿ ಸರ್ಕಾರ ಕೊನೆಗಾಣುತ್ತೆ ಅನ್ನೋದು ಗೊತ್ತಿಲ್ಲ. ಅದರ ಬಗ್ಗೆ ನಾವು ಮಾತನಾಡೋದು ಬೇಡ. ಸರ್ಕಾರ ಯಾವತ್ತಾದರೂ ಹೋಗಲಿ, ನಾವು ನಮ್ಮ ಕೆಲಸವನ್ನು ಮಾಡೋಣ, ಪಕ್ಷವನ್ನು ಕಟ್ಟೋಣ, ಪಕ್ಷವನ್ನು ಸದೃಢವಾಗಿ ಮಾಡೋಣ. ಮುಂದಿನಲ್ಲಿ ನಾವು ಪಕ್ಷವನ್ನು ಅಧಿಕಾರ ತಕ್ಕತಕ್ಕಂಥ ಕೆಲಸ ಮಾಡೋಣ. ನಿಮ್ಮೆಲ್ಲರ ಆಶಾಕಿರಣ ಕುಮಾರಣ್ಣವರು ಈ ರಾಜ್ಯದ ಮತ್ತೆ ಮುಖ್ಯಮಂತ್ರಿ ಆಗಬೇಕು, ರೈತರ ಒಂದು ಭಾವನೆಯನ್ನು ಹಸನ್ ಮಾಡಬೇಕು, ಸಾಕಷ್ಟು ಹಲವಾರು ಅಭಿವೃದ್ಧಿ ಕಾರ್ಯ ಮಾಡೋಂಥ ಕುಮಾರಣ್ಣವರನ್ನು ಕೈ ಬೆಲೆಪಡಿಸೋಣ. ನಾವು ನಿಲ್ಲಿಸಿಕೊಂಡು ಪಕ್ಷ ಸಂಘಟನೆ ಮಾಡೋಣ ತಿಳ್ಕೊಂಡು ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಡೋದು ಎಲ್ಲ ಕಾರ್ಯಕರ್ತರಿಗೆ ಪ್ರಮುಖ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.